ನೋಡಿ ಖಾರ ಹಾಕಕತ್ತೀನಿ. ಈಗ ಖಾರ ಪುಡಿ ಉದುರಿಸ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಬೇಕಂದ್ರೆ ನೀವು ಉಪ್ಪು ಕೂಡ ಹಾಕೋಬೋದು. ನಾ ಇಲ್ಲಿ ಖಾರ ಪುಡಿ ಒಳಗೆ ಉಪ್ಪು ಇರ್ತೈತಲ್ಲ, ಅದಕ್ಕೋಸ್ಕರ ನಾ ಏನು ಮಾಡಕತ್ತೀನಿ, ಉಪ್ಪು ಹಾಕ್ತಾ ಇಲ್ಲ. ಇದ್ರ ಜೊತೆಗೆ ನೀವು ಪುಡಿ ಮಾಡ್ಕೊಂಡಿದ್ದ ಕರಿಬೇವು ಮತ್ತು ಕೊತ್ತಂಬರಿ ಪೌಡರನ್ನು ಉದುರಿಸ್ಬೋದು. ಇದ್ರ ಜೊತೆಗೆ ಬಟಾಟಿ ಚೀಪ್ಸ್ ಒಳಗೂ ಕೊತ್ತಂಬರಿ ಪೌಡರು ಕರಿಬೇವು ಪೌಡರ್ ಉದುರಿಸಿರ್ತಾರೆ, ನೀವು ನೋಡಿರಬೇಕು. ಅದ್ರೊಳಗೆ ನಾನು ಒಣಗಿಸಿದ ಕರಿಬೇವು ಮತ್ತು ಕೊತ್ತಂಬರಿ ಪೌಡರನ್ನು ಮಾಡಿಟ್ಟಿದ್ದೀನಿ. ಇದ್ರ ಜೊತೆಗೆ ನೀವು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿಯನ್ನು ಕೂಡ ಉದುರಿಸ್ಬೋದು. ನಾನು ಪುಟಾಣಿ ಚಟ್ನಿ ಉದುರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದಾವೆ ನೋಡ್ರಿ ಅಲ್ಲ, ಎಷ್ಟು ಚಂದಾಗಿ ಸೌಂಡ್ ಬರ್ತಾ ಇದಾವಲ್ಲ. ಈಗ ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇರಬೇಕಲ್ಲ ನಿಮಗೆ. ನೋಡ್ರಿ ಎಷ್ಟು ಕ್ರಂಚಿ ಆಗಿದಾವು, ಎಷ್ಟು ಕುರುಕುರು ಅಂತಿರ್ತಾವಲ್ಲ ನೋಡ್ರಿ, ಎಷ್ಟು ಕ್ರಿಸ್ಪಿ ಆಗ್ಯಾವು. ಇಂತನಾದೆ ನೋಡ್ರಿ. ನಮ್ಮಲ್ಲಿ ರೊಟ್ಟಿ ತಗೊಂಡ್ರೆ ಈ ಥರನೇ ಇರ್ತವೆ. ಕರ್ದಿದ್ದ ರೊಟ್ಟಿಗಳಲ್ಲ, ಹಾಗೆ ತಿನ್ಬೋದು. ಹಾಗೆ ರೊಟ್ಟಿಗಳು ಇರ್ತಾವಲ್ಲ, ಕರಿಲೇ ಇರ್ದಿದ್ರು ಕೂಡ ಅಷ್ಟೊಂದು ಟೇಸ್ಟಿಯಾಗಿರ್ತಾವೆ. ಅಲ್ಲದೆ ಪ್ಯೂರ್ ಜೋಳದ ರೊಟ್ಟಿ ಹೆಲ್ದಿಗೂ ಬಹಳ ಇದು ಒಳ್ಳೆಯದಾಗೈತಿ.